ನಮಸ್ಕಾರ. ಧ್ಯಾನ ಸರ್ವರೋಗ ನಿವಾರಣಿ, ಧ್ಯಾನ ಸರ್ವಭೋಗ ಕಾರಣಿ. ಇದು ಎಷ್ಟು ಮಾತು ಸತ್ಯನೋ ಅಷ್ಟೇ ಸತ್ಯ ನನ್ನ ಜೀವನದಲ್ಲಿ ಅನುಭವ ಆಗಿದೆ. 2013ರಲ್ಲಿ ನಾನು ಒಬ್ಬ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಕೆಲವೊಂದು ಮನೆಯಲ್ಲಿ ಸಂದರ್ಭಗಳು ಆಯಿತು. ಸೊ ಇದ್ರದ್ದು ಎಷ್ಟು ಲಾಭ ಧ್ಯಾನ ನನಗೆ ಸಿಕ್ಕಿಲ್ಲ ಅಂದರೆ ಇವತ್ತು ನಾನು ಎಲ್ಲಿರ್ತಿದ್ನೋ ನನಗೂ ಗೊತ್ತಿಲ್ಲ. ಧ್ಯಾನದಿಂದ ನಮ್ಮ ತಾಯರಿಗೆ ಪಾರ್ಶ್ವವಾಯು ಆಗಿತ್ತು. ಸೊ 2013ರಲ್ಲೇ ಆಗಿತ್ತು. ಆಗಿ ಒಂದು ವರ್ಷ ಆದಮೇಲೆ ಕೂಡ ಕೈಕಾಲು ಸೀದಾಗಿದ್ದಿಲ್ಲ. ಯಾವಾಗ ಈ ಧ್ಯಾನ ಸಿಕ್ತು, ಸೊಟ್ಟಗಾದ ಕೈಕಾಲು ನೆಟ್ಟಗಾಗಿದ್ದಾರೆ. ಅಷ್ಟು ಅದ್ಭುತ ಇದೆ ಧ್ಯಾನ. ಲಾಸ್ಟ್ ಹೋದ ವರ್ಷ ಕೌಟುಂಬಿಕ ಸ್ವಲ್ಪ ಸಮಸ್ಯೆಯಿಂದ ನಮ್ಮ ತಾಯಿ ಕೂಡ ತುಂಬ ಮಾನಸಿಕ ಆಗಿ ಮತ್ತೆ ಪಾರ್ಶ್ವವಾಯು ಬಂತು ಸೆಕೆಂಡ್ ಟೈಮ್. ಅವ್ರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನಾನು ಕನಗಿರಿಯಲ್ಲಿದ್ದೀನಿ. ಬರೋಷ್ಟಿಗೆಲ್ಲ 1 ಗಂಟೆ ಆಗಿದೆ. 1 ಗಂಟೆಗೆ ಬೆಡ್ ಮೇಲೆ ಧ್ಯಾನ ಕೂತಾರೆ. ಡಾಕ್ಟರ್ ಹೇಳ್ತಿದ್ದಾರೆ, ಶರಣಬಸವ ಸರ್, ಇವರಿಗೆ ICUನಲ್ಲಿ ಇಡಬೇಕಂತೇಳಿ. ಯಾವುದು ICU ಇಲ್ಲ, ಜನರಲ್ ವಾರ್ಡ್ನಲ್ಲಿ, ಎಮರ್ಜೆನ್ಸಿ ವಾರ್ಡ್ನಲ್ಲೇ ಆ ಬೆಡ್ ಮೇಲೆ ಧ್ಯಾನ ಕೂತಾರ. ಮಧ್ಯಾಹ್ನ 1 ಗಂಟೆ ಧ್ಯಾನ ಕೂತಾರ, ರಾತ್ರಿ 9 ಗಂಟೆ ಧ್ಯಾನದಿಂದ ಎದ್ದಾರ. ಮತ್ತೆ ಸೊಟ್ಟಗಾದ ಕೈಕಾಲು ನೆಟ್ಟಗಾಗಿದೆ. ಅಷ್ಟು ಅದ್ಭುತ. ಸರ್ ಹೇಳ್ತಿದ್ದಾರೆ ICUನಾಗ ಇಡಬೇಕು ನೆಕ್ಸ್ಟ್ ಇದೇನು ಅಂತ. ಅಷ್ಟು ಮಿರಾಕಲ್. ತಮ್ಮಷ್ಟಕ್ಕೆ ತಾವು ಎದ್ದು ಬಾತ್ರೂಮ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ಮಾರ್ನಿಂಗ್ ರ್ಯಾಲಿ ಇದೆ. ನಾನು ಯಾರಿಗೂ ಹೇಳಿದ್ದಿಲ್ಲ. ರ್ಯಾಲಿ ಮುಗಿಸ್ಕೊಂಡು 10 ಗಂಟೆಗೆ ಹೋಗೋಷ್ಟಿಗೆಲ್ಲ ತಾವೇ ಟಿಫನ್ ಮಾಡ್ಕೊಂಡು ತಿಂದಿದ್ದಾರೆ. ಅಷ್ಟು ಧ್ಯಾನ ಸರ್ವರೋಗ ನಿವಾರಣೆ, ಮೆಡಿಟೇಷನ್ ನೋ ಮೆಡಿಸಿನ್ ಅನ್ನೋ ರೀತಿಯಲ್ಲಿ ಈಗಲೂ ಕೂಡ ನಮ್ಮ ತಾಯಿಯರು 70 ವರ್ಷ ಆದರೂ ಕೂಡ ಧ್ಯಾನ ನೋಡ್ರಿ ಎಷ್ಟು ಲಾಭ ಆಗಿದೆ ಅಂದರೆ. ನನಗೂ ಕೂಡ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ಲಲಿತಾ ನಾರಾಯಣ ವಗ್ಗ ಮೇಡಮ್ ಕಡೆಯಿಂದ ನಾನು ಧ್ಯಾನ ಕಲಿತೆ. 1 ವರ್ಷದಲ್ಲೇ ನನಗೆ ಗೊತ್ತಾಯಿತು ಆಧ್ಯಾತ್ಮ ವಿಜ್ಞಾನ ಶಾಸ್ತ್ರ ಧ್ಯಾನ ಅಂತೇಳಿ. ಭಕ್ತಿ ಮಾರ್ಗದಿಂದ ಧ್ಯಾನ ಮಾರ್ಗನೇ ಶ್ರೇಷ್ಠ. ಅಂದರೆ ನಾವು ಎಷ್ಟೋ ಭಕ್ತಿ ಮಾರ್ಗದಲ್ಲಿ ಹೋಗಿರ್ತೀವಿ, ಅದೇ ಶ್ರೇಷ್ಠ ಅಂತೇಳಿ ಗೊತ್ತಾ. ನಿಜವಾದ ಆಧ್ಯಾತ್ಮ ವಿಜ್ಞಾನ ಶಾಸ್ತ್ರ ಇದರಲ್ಲಿದೆ. ನಾನು ಏನು ಹುಡುಕಾಡ್ತಿದ್ದೆ ಎಲ್ಲ ಇದರಲ್ಲಿದೆ. ನನ್ನಲ್ಲಿ ಕೂಡ ಕೋಪ, ಭಯ, ದುಃಖ, ಅಸೂಯೆ ಎಲ್ಲವೂ ಇದು. ಸಂಕುಚಿತ ಭಾವನೆ ಇತ್ತು. ಎಲ್ಲದೂ ಧ್ಯಾನದಿಂದ ಕಳ್ಕೊಂಡೆ. ಸಕಲ ಜೀವರಾಶಿಗಳನ್ನು ಕೂಡ ಪ್ರೀತಿಸಬೇಕು. ಈಗ ನನ್ನ ವೃತ್ತಿ ಆರೋಗ್ಯ ಇಲಾಖೆ, ಅದರ ಪ್ರವೃತ್ತಿ ಧ್ಯಾನ ಪ್ರಚಾರ ಮತ್ತು ಸಸ್ಯಾಹಾರ ರ್ಯಾಲಿ. ಅಷ್ಟು ಅದ್ಭುತ. ಧ್ಯಾನದಿಂದ ಎಷ್ಟೆಲ್ಲ ಹೇಳಿದ್ರು ಕೂಡ ಕಡಿಮೆನೇ. ಇಲ್ಲಿವರೆಗೂ 99ನೇ ಸಸ್ಯಾಹಾರ ರ್ಯಾಲಿ ಆಗಿದೆ ಸತತ 3 ವರ್ಷದಿಂದ. ನಾನು ಮಾಡ್ತಿಲ್ಲ, ಎಲ್ಲ ಪತ್ರಿ ಸರ್, ಎಲ್ಲ ನಮ್ಮ ಗಂಗಾವತಿ ಧ್ಯಾನ ಬಳಗದಿಂದ ನಡೆದಿದೆ. ಸೊ ಅದು ಪತ್ರಿ ಸರ್ ನಮ್ಮಿಂದ ಯಾವಾಗಲೂ ಇದ್ದಾರೆ ಅಷ್ಟೇ. ಅದ್ಭುತವಾದ ವಿದ್ಯೆ ಧ್ಯಾನ. ದಯವಿಟ್ಟು ಹೊಸ್ದಾಗಿ ಯಾರು ಬಂದಿದ್ರು ಅಥವಾ ಹಳಬರು ಯಾರಾದರೂ ಧ್ಯಾನ ಬಿಟ್ಟಿದ್ರೆ ದಯವಿಟ್ಟು ದಿನಾಲು 1 ಗಂಟೆ ಆದರೂ ಧ್ಯಾನ ಮಾಡಿ. ಇದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಯಾವುದೇ ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಎಲ್ಲರಿಗೂ ಆರೋಗ್ಯ, ಶಾಂತಿ, ನೆಮ್ಮದಿ ಬೇಕಂದರೆ ಧ್ಯಾನದಲ್ಲೇ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಿರಿಯ ಮಾಸ್ಟರ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ನನ್ನ ಹೆಸರು ಹಂಪಣ್ಣ, ಬಳ್ಳಾರಿ. ಇವತ್ತು ವಿಶೇಷವಾದ ಒಂದು ಶಕ್ತಿಯೊಂದಿಗೆ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೀವಿ ಅನ್ನೋದಕ್ಕೆ ಭಾಳ ಇಷ್ಟ ಆಗ್ತದೆ. ಈ ದಿನ ರಾಮ ಮಂದಿರ ಉದ್ಘಾಟನೆಯ ದಿನ. ನಮಗೆ ಇಲ್ಲಿ ನಮ್ಮೆಲ್ಲರಿಗೆ ಆತ್ಮೀಯ ರಾಮ ಸಾಧನೆ ಮಾಡ್ಕೊಳ್ಳೋದಕ್ಕೆ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ ಉದ್ಘಾಟನೆ ಮಾಡಿರ್ತಕ್ಕಂಥ ಒಗ್ಗ ಕುಟುಂಬದವರಿಗೆ ಒಂದು ಸಾರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡ್ಕೊಳ್ಳೋಣ. ನಮ್ಮ ಆತ್ಮರಾಮ, ನಮ್ಮೊಳಗಡೆ ರಾಮ ಇದ್ದಾನೆ. ನಮ್ಮ ಆತ್ಮವನ್ನು ಉದ್ಧಾರ ಮಾಡ್ಕೋಬೇಕಂದ್ರೆ ಇದು ಒಂದು ಅದ್ಭುತವಾದ ಮಾರ್ಗ. ಇಲ್ಲಿ ಸೇರ್ಕೊಂಡಿದ್ದೀವಿ ಅಂದರೆ ನಾವೆಲ್ಲರೂ ಆ ಸ್ಥಿತಿಗೆ, ಆ ದಾರಿಗೆ ಹೋಗೋದಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತದೆ. ಇಂಥ ಒಂದು ದಿನ, ಇಂಥ ಒಂದು ಸೌಭಾಗ್ಯ ಮತ್ತು ನಮ್ಮೆಲ್ಲರಿಗೆ ತಂದುಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಎಲ್ಲ ಮಾಸ್ಟರ್ಸ್ ಹೇಳಿದ್ದಾರೆ ಇಷ್ಟತನ. ನಮ್ಮ ಹರಿಶಂಕರ್ ಸರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಒಂದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಣ್ಣು ಮುಚ್ಚಿ ಕುಂತು ಶ್ವಾಸವನ್ನು ಗಮನಿಸಿದರೆ ಶರೀರ ಇಲ್ದಂಗೆ ಆಗ್ತದೆ, ಮನಸ್ಸು ಬುದ್ಧಿ ಮಾಯ ಆಗ್ತವೆ. ಆ ಸ್ಥಿತಿಗೆ ಹೋದಾಗೆ ನಮಗೆ ಎಲ್ಲ ರೋಗಗಳು, ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದು, ನಿನಗೇನು ಬೇಕೋ ನನಗೇನು ಬೇಕೋ ಎಲ್ಲ ಸಿಗ್ತದೆ. ಆ ದಾರಿಗೆ ಹೋಗೋದಕ್ಕೆ ಪಿರಮಿಡು ಭಾಳ ಅವಶ್ಯಕತೆ, ಮತ್ತು ಶಾಖಾಹಾರದ ಅತ್ಯವಶ್ಯಕತೆ, ಧ್ಯಾನದ ಅತ್ಯವಶ್ಯಕತೆ ಇದೆ. ಮತ್ತು ನಾವು ಬಳ್ಳಾರಿನಲ್ಲಿ ಅತ್ಯದ್ಭುತವಾದ ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರ ಹೆಸರಿನಲ್ಲಿ ಒಂದು ದೊಡ್ಡ ಪಿರಮಿಡು, ಒಂದು ಮಿನಿ ಮೆಗಾ ಪಿರಮಿಡ್ ಅಂತ 63x63 ಪಿರಮಿಡನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಆ ಪಿರಮಿಡ್ ನಿರ್ಮಾಣ ಓಪನಿಂಗ್ ಡೇಟ್ ಬಂದಮೇಲೆ ಭೂಮಿ ಪೂಜೆ ಮಾಡಿದ್ದೀವಿ. ಭೂಮಿ ಪೂಜೆ ಮಾಡೋದಕ್ಕೆ ಹೀಗೆ 1 ದಿನದಲ್ಲೇ ನಾವು ಅದನ್ನು ಭೂಮಿ ಪೂಜೆ ಮಾಡೋ ಅಂಥ ಅವಶ್ಯಕತೆ
ಸೃಷ್ಟಿ ಆಯಿತು. 12/12/24 ಡಿಸೆಂಬರ್ ಇದೇ ವರ್ಷ 12ನೇ ತಿಂಗಳು 24ನೇ ವರ್ಷ. ನಾವೆಲ್ಲರೂ ಆ ಪಿರಮಿಡ್ನಲ್ಲಿ ಪ್ರಪಂಚದಾದ್ಯಂತ ಪತ್ರಿ ಸಾರ್ ಹತ್ರ ಯಾರು ತಿಳ್ಕೊಂಡಿದ್ದೀವೋ, ಇವಾಗ ಕೂಡ ಯಾರು ಕಲಿತಿದ್ದೀವೋ ಅವರೆಲ್ಲರೂ ಕುಂತು ಅದರಲ್ಲಿ ಧ್ಯಾನ ಮಾಡೋಣ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಅದನ್ನು ಪತ್ರಿ ಸಾರ್ ಹೇಳಿದ ಹಾಗೆ ನನಗೆ ಒಂದು ಮಾತು ನೆನಪಾಗ್ತದೆ. ಬೆಂಗಳೂರಿನ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಭೂಮಿ ಪೂಜೆ ಮಾಡಿ ಬಳ್ಳಾರಿಗೆ ಬಂದಿದ್ದರು. ಇಷ್ಟು ಜನ, 1000 ಜನ ಸೇರಿದ್ದೀವಿ ರಾಘವ ಕಲಾಮಂದಿರದಲ್ಲಿ. ಪತ್ರಿ ಸಾರು 2 ಜೋಬಿನೇ ತೆಗೆದು ಈ ವರ್ಷ ಬುದ್ಧ ಪೂರ್ಣಿಮೆ ಭೂಮಿ ಪೂಜೆ ಮಾಡಿದ್ದೀವಿ. ಮುಂದಿನ ವರ್ಷ ಬುದ್ಧ ಪೂರ್ಣಿಮೆಗೆ ನಾವು ಪಿರಮಿಡನ್ನು ಓಪನ್ ಮಾಡ್ಕೊತೀವಿ. ನಮ್ಮ ಜೋಬಿನಲ್ಲಿ ಒಂದು ಜೋಬಿನಲ್ಲಿ ಸಂಕಲ್ಪ ಇದೆ, ಇನ್ನೊಂದು ಜೋಬಿನಲ್ಲಿ ಧ್ಯಾನ ಇದೆ. ಇವೆರಡು ಇದ್ದಾವೆ ಅಂತ ಹೇಳಿದರು. ಅದೇ ರೀತಿ ಓಪನ್ ಮಾಡಿದರು. ನನಗೆ ಅದೇ ರೀತಿ ಫಸ್ಟು ಓಪನಿಂಗ್ ಡೇಟ್ ಬಂದಿದೆ, ಆಮೇಲೆ ಭೂಮಿ ಪೂಜೆ ಆಗಿದೆ. ಮತ್ತು ಎಲ್ಲ ಮಾಸ್ಟರ್ಸ್ ಸಹಾಯ ಸಹಕಾರದಿಂದ ಅಲ್ಲಿ ಒಂದು ಸೇವಾದಳ ಒಂದು ಆಫೀಸು, PMC ಬಳ್ಳಾರಿ ಆಫೀಸು, ಪಿರಮಿಡ್ ಪಾರ್ಟಿ ಆಫೀಸು. ಪತ್ರಿ ಸಾರ್ ಏನು ಕನಸು ಕಂಡಿದ್ದಾನೆ, ಪತ್ರಿ ಸಾರ್ ಪಿರಮಿಡ್ ಅದಕ್ಕೆ ಬರ್ತಾ ಇದೆ ಅಂತ ಅಂದ್ಕೊಂಡು ಮತ್ತು ಎಲ್ಲರ ಸಹಕಾರದಿಂದ ಆ ಪಿರಮಿಡ್ನ ನಿರ್ಮಾಣ ಮಾಡ್ಕೊಳ್ಳೋಣ. ಆ ಪಿರಮಿಡ್ನಾಗೆ ಎಲ್ಲರೂ ಬರಬೇಕಂತ ಈ ದಿನವೇ ನಾನು ಎಲ್ಲರಿಗೆ ತಿಳಿಸ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.